ಇದು ವಿಶ್ವದ ನಂಬರ್ 1 ಕುಬೇರನ ಕುರಿತ ಬಿಗ್ ಬ್ರೇಕಿಂಗ್. ಫ್ರೀಡಂ ಟಿವಿ ನುಡಿದಿದ್ದ ಭವಿಷ್ಯ ನಿಜವಾಯಿತಾ? ಪ್ರಪಂಚದ ಮತ್ತು ಜಗತ್ತಿನ ಕುಬೇರ ಇನ್ನೇನು ಕೆಲ ದಿವಸದಲ್ಲೇ ಭಿಕಾರಿ ಆಗ್ತಾನೆ ಅಂದಿತ್ತು ನಿಮ್ಮ ಫ್ರೀಡಂ ಟಿವಿ. ಭಿಕಾರಿ ಆಗ್ತಾನೆ ಅಂದಿದ್ದು ಕೆಲ ಮಾನದಂಡಗಳ ಆಧಾರದ ಮೇಲೆ. ಎಲಾನ್ ಮಸ್ಕ್ ಸಾಮ್ರಾಜ್ಯ ಪತನ ಶುರುವಾಗಿದೆ ಅಂತ ನಾವೇ ಹೇಳಿದ್ದು. ಮೊನ್ನೆಯಷ್ಟೇ ಆ ನ್ಯೂಸ್ ಅನ್ನು ಬ್ರೇಕ್ ಮಾಡಿದ್ವಿ. ಭಿಕಾರಿ ಆಗುವತ್ತ ವಿಶ್ವದ ನಂಬರ್ 1 ಕುಬೇರ. ಭಿಕಾರಿ ಆಗುವತ್ತ ವಿಶ್ವದ ನಂಬರ್ 1 ಕುಬೇರ. ಶೀಘ್ರವೇ ಎಲಾನ್ ಮಸ್ಕ್ ಸಾಮ್ರಾಜ್ಯ ಪತನ ಆಗುತ್ತೆ ಅಂತ ಹೇಳಿತ್ತು ಫ್ರೀಡಂ ಟಿವಿ. ಅಂತಾರಾಷ್ಟ್ರೀಯ ಸುದ್ದಿಯ ಭವಿಷ್ಯವನ್ನು ಕೂಡ ಕೆಲ ದಿವಸಗಳ ಹಿಂದೆ ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡಿತ್ತು. ಫ್ರೀಡಂ ಟಿವಿ ವರದಿ ಮಾಡಿದ ಬೆನ್ನಲ್ಲೇ ಸತ್ಯ ಬಯಲಾಗಿದೆ. ಹಾಗಾದ್ರೆ ಏನದು ಸತ್ಯ? ಟ್ರಂಪ್ ಅಧಿಕಾರದಲ್ಲಿರ್ತಕ್ಕಂತಹ ಅಮೆರಿಕ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಈಗ ಆಡಳಿತದಲ್ಲಿರೋದು ಟ್ರಂಪ್ ಸರ್ಕಾರ. ಟ್ರಂಪಿನ ಸಚಿವ ಸಂಪುಟ ಅಂತ ಕರೆಯೋಣ. ಆ ಸಚಿವ ಸಂಪುಟದಲ್ಲಿ ಅಲ್ಲದೇ ಇದ್ದರೂ ಎಲಾನ್ ಮಸ್ಕಿಗೆ ಒಂದು ಗೌರ್ಮೆಂಟ್ ಅಥವಾ ಸರ್ಕಾರಿ ಹುದ್ದೆ ಅನ್ನೋದು ಕೊಟ್ಟಿದ್ದಾನೆ ಟ್ರಂಪ್. ಈಗ ಆ ಹುದ್ದೆಯಲ್ಲಿ ಇರ್ತಕ್ಕಂಥದ್ದು ಎಲಾನ್ ಮಸ್ಕ್. ಮೊನ್ನೆಯಷ್ಟೇ ಉಡಾವಣೆಗೊಂಡಂತಹ ಸ್ಯಾಂಪಲ್ ನೌಕೆ ಪರೀಕ್ಷಾರ್ಥವಾಗಿ ಟೆಸ್ಟ್ ಮಾಡೋದಕ್ಕೆ ಆತ ಸಾಕಷ್ಟು ಟೆಕ್ನಾಲಜಿಯಲ್ಲಿ ಅತ್ಯಂತ ಅಗ್ರಗಣ್ಯನಾಗಿ ಕೇಳಿಸಲ್ಪಡುವಂತಹ ವ್ಯಕ್ತಿಯ ಹೆಸರು ಅಂದರೆ ಎಲಾನ್ ಮಸ್ಕ್. ಎಲಾನ್ ಮಸ್ಕ್ ಮೊನ್ನೆ ಪರೀಕ್ಷಾರ್ಥವಾಗಿ ಉಡ್ಡಯನ ಕೇಂದ್ರದಲ್ಲಿ ಒಂದು ನೌಕೆಯನ್ನು ಉಡಾವಣೆ ಮಾಡ್ತಾನೆ. ಅದಿನ್ನೇನು ಹಾರಬೇಕು ಅನ್ನೋ ಅಷ್ಟರಲ್ಲಿ ಬ್ಲಾಸ್ಟ್ ಆಗುತ್ತೆ. ಸರಿಸುಮಾರು ಕೋಟ್ಯಾಂತರ ಲಕ್ಷ ಕೋಟಿಯಷ್ಟು ಕೂಡ ಆತನಿಗೆ ನಷ್ಟ ಆಗುತ್ತೆ. ಹಾಗಾದ್ರೆ ಭಿಕಾರಿ ಆಗುವಂತ ಎಲಾನ್ ಮಸ್ಕ್ ಕುರಿತು ಏನಿದೆ ಸುದ್ದಿ? ಫ್ರೀಡಂ ಟಿವಿ ವರದಿಗೆ ಪುಷ್ಟಿ ನೀಡಿದ ಆರ್ಥಿಕ ವರದಿ. ಈತನ ಎಕನಾಮಿಕ್ ಸಿಸ್ಟಮ್ ನೋಡಿದ್ರೆ ದಂಗಾಗ್ತೀರಿ. ಶರವೇಗದಲ್ಲಿ ಕುಸಿಯುತ್ತಿದೆ ಎಲಾನ್ ಮಸ್ಕ್ ಆಸ್ತಿ ಮೌಲ್ಯ. 17 ಮಕ್ಕಳಿದ್ದಾರೆ ಈತನಿಗೆ. ಸೋಮವಾರ ಒಂದೇ ದಿನ $29 ಬಿಲಿಯನ್ ಕುಸಿತ. ಯಪ್ಪ! 2024 ಡಿಸೆಂಬರ್ನಲ್ಲಿ $486 ಬಿಲಿಯನ್ ಆಸ್ತಿ ಇತ್ತು. ಲೆಕ್ಕ ಹಾಕೊಳ್ಳಿ. ಈ ವರ್ಷಾರಂಭದಿಂದಲೇ $132 ಬಿಲಿಯನ್ ಕುಸಿತಾರೆ. ಒಂದೆರಡಲ್ಲ, ದಿನೇ ದಿನೇ ರಾಕೆಟ್ ವೇಗದಲ್ಲಿ ಆಸ್ತಿ ಕುಸಿತ. ಮಸ್ಕ್ ಆತಂಕ. ಫ್ರೀಡಂ ಟಿವಿ ವರದಿಗೆ ಪುಷ್ಟಿ ನೀಡಿದ ಆರ್ಥಿಕ ವರದಿ. ನಮ್ಮಲ್ಲೊಬ್ಬ ವಿಜಯ್ ಮಲ್ಯ ಅಂತಿದ್ದ, ಕರಾವಳಿ ಭಾಗದವರು, ಕಿಂಗ್ ಫಿಶರ್ ಏರ್ಲೈನ್ಸ್ ನಡೆಸ್ತಾ ಇದ್ದ. ಆ ಮನುಷ್ಯನ ಒಟ್ಟು ತಿಂಗಳ ಆದಾಯ ಸಾವಿರಾರು ಕೋಟಿ. ತಿಂಡಿ ಬೆಂಗಳೂರಲ್ಲಿ ಮಾಡಿದ್ರೆ ಮಧ್ಯಾಹ್ನದ ಊಟ ಕೆನಡಾದಲ್ಲಿ ಮಾಡ್ತಿದ್ದ. ರಾತ್ರಿ ಇಟಲಿಗೆ ಹೋಗಿ ಮತ್ತು ಬೆಳಗಿನ ತಿಂಡಿಗೆ ಇಂಡಿಯಾಕ್ಕೆ ಬರ್ತಾ ಇದ್ದ ವಿಜಯ್ ಮಲ್ಯ. ಆ ತರಹದ ಮಲ್ಯನಂತಹ ಮಲ್ಯ ಸಾಮ್ರಾಜ್ಯವೇ ಪತನ ಆಗೋಯಿತು. ಈಗ ಜಗತ್ತಿನ ನಂಬರ್ 1 ಶ್ರೀಮಂತನ ಬಗ್ಗೆ ಮಾತನಾಡೋದು. ವಿಜಯ್ ಮಲ್ಯ ಬಿಡಿ, ವಿಜಯ್ ಮಲ್ಯ ಒಬ್ಬ ಏನಂತಾರೆ, ನಮ್ಮ ವಾರ್ಡ್ ಕಾರ್ಪೊರೇಟರ್ ಇದ್ದಂಗೆ. ಆದರೆ ಈ ಮಸ್ಕು ಪ್ರಧಾನಿ ಇದ್ದಂಗೆ. ವಿಶ್ವದ ನಂಬರ್ 1 ಕುಬೇರ. ಇಂಪ್ಯಾಕ್ಟ್ ಇದು ಫ್ರೀಡಂ ಟಿವಿಗೆ ಸಿಕ್ಕಂತಹ ಮತ್ತೊಂದು ಜಯ. ಮೊನ್ನೆಯಷ್ಟೇ ಹೇಳಿದ್ವಿ, ಆತನ ಆರ್ಥಿಕ ಸ್ಥಿತಿ ಇತ್ತಲ್ಲ, ಆತನ ಹಣದ ಇಳಿತ ನಿಜಕ್ಕೂ ಕೂಡ ಆಶ್ಚರ್ಯದಾಯಕವಾದಂಥ ಇಳಿತ ಅದು. ಒಬ್ಬ ಮನುಷ್ಯನ ತಿಂಗಳ ಆದಾಯ, ಈ ಜಗತ್ತಿನ ದೊಡ್ಡ ದೊಡ್ಡ ಶ್ರೀಮಂತರ ತಿಂಗಳ ಆದಾಯ ಕೌಂಟ್ ಆಗೋದಿಲ್ಲ. 5 ನಿಮಿಷಕ್ಕೆ ಎಷ್ಟು ಕೋಟಿ ಗಳಿಸ್ತಾನೆ, 1 ಗಂಟೆಗೆ ಎಷ್ಟು ಗಳಿಸ್ತಾನೆ, ಅರ್ಧ ಗಂಟೆಗೆ ಎಷ್ಟು ಗಳಿಸ್ತಾನೆ, 1 ದಿನಕ್ಕೆ ಎಷ್ಟು ಗಳಿಸ್ತಾನೆ, ಈ ರೂಪದಲ್ಲಿ ಕೌಂಟ್ ಆಗುತ್ತೆ. ಈತನ ಆಸ್ತಿ ಇದೆಯಲ್ಲ, ನಿಜಕ್ಕೂ ಕೂಡ ಆಶ್ಚರ್ಯದಾಯಕವಾಗಿ ಕುಸಿತವನ್ನು ಕಾಣ್ತಾ ಇದೆ. ಶೀಘ್ರವೇ ಮಸ್ಕ್ ಸಾಮ್ರಾಜ್ಯ ಪತನ ಆಗುತ್ತೆ ಎನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಶರವೇಗದಲ್ಲಿ ಕುಸಿತಾ ಇದೆ ಎಲಾನ್ ಮಸ್ಕ್ ಆಸ್ತಿ ಮೌಲ್ಯ. ಸೋಮವಾರ ಒಂದೇ ದಿನ $29 ಬಿಲಿಯನ್ ಕುಸಿತ ಕಂಡಿದೆ. 2024 ಡಿಸೆಂಬರ್ನಲ್ಲಿ $486 ಬಿಲಿಯನ್ ಆಸ್ತಿ ಇತ್ತು. ಈ ವರ್ಷಾರಂಭದಲ್ಲೇ $132 ಬಿಲಿಯನ್ ಕುಸಿತ. ನೋಡಿ, ಉದಾಹರಣೆ, 80 ಕೋಟಿ ಆಸ್ತಿ ಇರುವಂಥ ಒಬ್ಬ ಉದ್ಯಮಿ ಅನ್ಕೊಳ್ಳಿ, ಕರ್ನಾಟಕದ ಒಬ್ಬ ಕನ್ನಡಿಗ. 80 ಕೋಟಿ ಚಿಲ್ಲರೆ. ಒಂದು ದಿನಕ್ಕೆ ಆತನ ಕುಸಿತ 52 ಕೋಟಿ ಕುಸಿತ ಕಾಣುತ್ತೆ. ನಿಜಕ್ಕೂ ಕೂಡ ಅದು ಆಶ್ಚರ್ಯಕರವಾದಂಥ ಕುಸಿತ ಆಗಿರುತ್ತೆ. ಹಾಗಾದರೆ ಎಲಾನ್ ಮಸ್ಕ್ ಆರ್ಥಿಕ ಕುಸಿತದ ಬಗ್ಗೆ ಅಪ್ಡೇಟ್ಸ್ಗಳನ್ನು ಗಮನಿಸೋದಾದರೆ, ಸಾಲು ಸಾಲಾಗಿ ಫೇಲ್ಯೂರ್ ಆಗುತ್ತಿರುವುದೇಕೆ ಮಸ್ಕ್ ಸಂಸ್ಥೆಗಳು? ಎಲಾನ್ ಮಸ್ಕ್ ಮುಟ್ಟಿದ್ದೆಲ್ಲವೂ ಮಣ್ಣಾಗುತ್ತಿರುವುದೇಕೆ? ಮುಟ್ಟಿದ್ದೆಲ್ಲ ಬಂಗಾರ ಅಂತ ಕರಿತೀವಿ, ಆದರೆ ಈತ ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ. ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಅವನತಿಯತ್ತ ಹೆಜ್ಜೆ.
ಜೋ ಬೈಡನ್ ಅನ್ನು ವಿರೋಧಿಸ್ತಾ ಇದ್ದ, ಕಟುವಾಗಿ ಖಂಡಿಸ್ತಿದ್ದ. ಸ್ಪೇಸ್ ಎಕ್ಸ್ ನೌಕೆ ಸ್ಫೋಟದಿಂದ ಎಲಾನ್ ಮಸ್ಕಿಗೆ ಭಾರಿ ನಷ್ಟ. ಹಲವು ನೌಕೆ ಸಕ್ಸಸ್ ಆಗಿದ್ರು ಇತ್ತೀಚೆಗೆ ಭಾರಿ ನಷ್ಟ ಕಂಡಿತ್ತು. ಅಮೆರಿಕ ಚುನಾವಣೆಯಲ್ಲೂ ಕೂಡ ಹಣ ಕಳ್ಕೊಂಡಿರುವಂತಹ ಮಸ್ಕು ಈಗ ತನ್ನ ಸ್ಪೇಸ್ ಎಕ್ಸ್ ಕಂಪನಿಯು ವೈಫಲ್ಯದಿಂದ ನಷ್ಟ ಹೊಂದಿದೆ. ಮೊನ್ನೆಯೂ ಇದನ್ನೇ ಬ್ರೇಕ್ ಮಾಡಿದ್ವಿ. ಸಾಲು ಸಾಲಾಗಿ ಫೇಲ್ಯೂರ್ ಆಗುತ್ತಿರುವುದೇಕೆ? ಮಸ್ಕ್ ಸಂಸ್ಥೆಗಳು ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಅವನತಿಯತ್ತ ಹೆಜ್ಜೆ ಇಡ್ತಾ ಇದೆ. ಸ್ಪೇಸ್ ಎಕ್ಸ್ ನೌಕೆ ಸ್ಫೋಟದಿಂದ ಮಸ್ಕಿಗೆ ಭಾರಿ ನಷ್ಟ ಆಗಿದೆ. ಹಲವು ನೌಕೆ ಸಕ್ಸಸ್ ಆಗಿದ್ರು ಇತ್ತೀಚೆಗೆ ಭಾರಿ ನಷ್ಟ ಕಂಡು ಬರ್ತಾ ಇದೆ. ಅಮೆರಿಕ ಚುನಾವಣೆಯಲ್ಲೂ ಕೂಡ ಹಣ ಕಳ್ಕೊಂಡಿದ್ದ ಮಸ್ಕು ಅನಾವಶ್ಯಕ ಹಣ ಖರ್ಚನ್ನು ಮಾಡಿದ್ರು. ಈಗ ತನ್ನ ಸ್ಪೇಸ್ ಎಕ್ಸ್ ಕಂಪನಿಯು ವೈಫಲ್ಯದಿಂದ ನಷ್ಟ. ಒಟ್ಟಾರೆ ಎಲಾನ್ ಮಸ್ಕ್ ಮಾತ್ರ, ಆತನ ಸಾಮ್ರಾಜ್ಯ ಮಾತ್ರ ಕುಸಿತದತ್ತ ಹೆಜ್ಜೆ ಆಗ್ತಾ ಇದೆ. ಅಮೆರಿಕ ಚುನಾವಣೆಯಲ್ಲಿ ಮಸ್ಕು ಹಣ ಖರ್ಚು ಮಾಡಬೇಕು ಅನ್ನುವಂತಹ ಅಗತ್ಯತೆಗಳೇ ಇರಲಿಲ್ಲ. ಆದರೆ ಜೇಬು ತುಂಬ ಹಣ, ಕಾರ್ಡ್ ತುಂಬ ದುಡ್ಡು, ಬ್ಯಾಂಕ್ ತುಂಬ ಕಾಂಚಾಣ ಇದ್ದವನು ಏನು ಮಾಡ್ತಾನೆ? ಸೂರ್ಯಣ ಅಂತ ಆಯ್ತು ಏನೋ, ಸುರ್ದ. ಮೊನ್ನೆಯಷ್ಟೇ ಒಂದು ನೌಕೆಯನ್ನು ಪರೀಕ್ಷಾರ್ಥವಾಗಿ ಉಡಾವಣೆ ಮಾಡ್ತೀವಿ ಮನುಷ್ಯ. ಅದಿನ್ನೇನು ಅರ್ಧಕ್ಕೆ ಹೋಗೋ ಅಷ್ಟರಲ್ಲಿ ಸ್ಫೋಟಗೊಳ್ತು. $1-2 ಅದು, $1 ಬಿಲಿಯನ್. ಭಾರತದ ಲೆಕ್ಕದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿಯ ನೌಕೆ ಅದು. ಆದರೆ ಮಸ್ಕ್ ಮಾತ್ರ ಇತ್ತೀಚೆಗೆ ಮಂಕಾಗ್ತಾ ಇರೋದಂತೂ ಖಂಡಿತ ನಿಜ. ಅದು ಕೋಟಿ ಡಾಲರ್ ವೆಚ್ಚದ ಸ್ಪೇಸ್ ಎಕ್ಸ್ ಕೂಡ ಸಂಕಷ್ಟದಲ್ಲಿದೆ. ಹಾಗಾದರೆ ಈತನ ಹಣದುಬ್ಬರದ ಒಂದಷ್ಟು ಅಪ್ಡೇಟ್ಸ್ಗಳನ್ನು ನಾವು ತೋರಿಸೋದಾದರೆ, ಕೋಟಿ ಡಾಲರ್ ವೆಚ್ಚದ ಸ್ಪೇಸ್ ಎಕ್ಸ್ ಕೂಡ ಸಂಕಷ್ಟದಲ್ಲಿದೆ. ಹಾಗಾದರೆ ಎಲಾನ್ ಮಸ್ಕ್ ಆತನ ಸಾಮ್ರಾಜ್ಯ ಅವನತಿಯತ್ತ ಸಾಗ್ತಾ ಇದೆ. ಕೋಟಿ ಡಾಲರ್ ವೆಚ್ಚದ ಸ್ಪೇಸ್ ಎಕ್ಸ್ ಕೂಡ ಸಂಕಷ್ಟದಲ್ಲಿದೆ. ಎಲಾನ್ ಮಸ್ಕ್ ಮಂಕಾಗ್ತಿದ್ದಾರೆ. ಸ್ಟಾರ್ ಶಿಪ್ ನೌಕೆಯ 8ನೇ ಪರೀಕ್ಷಾರ್ಥ ಉಡಾವಣೆಯೂ ಕೂಡ ವಿಫಲ ಆಗಿತ್ತು. ಹೊಸ ತಂತ್ರಜ್ಞಾನ ಅಭಿವೃದ್ಧಿಗೆ ಮುಂದಾಗಿದ್ದ ಮಸ್ಕ್ ಮರಳಿ ಯತ್ನವ ಮಾಡು ಹಿಂಗ್ ಮಕಾಡೆ ಮನಿ ಕಂಡ್ರೆ ಇನ್ನು ಹೆಂಗೆ ಯತ್ನ ಮಾಡೋದು? ಹೀಗೆ ಆಗ್ತಿದ್ರೆ ಎಲಾನ್ ಮಸ್ಕ್ ಸಾಮ್ರಾಜ್ಯ ಮಾತ್ರ ಶೀಘ್ರ ಪತನ ಆಗುತ್ತೆ. ಟ್ರಂಪ್ ಸರ್ಕಾರದಲ್ಲಿ ಉನ್ನತ ಹುದ್ದೆ ಪಡೆದುಕೊಂಡಿರುವಂತಹ ಎಲಾನ್ ಮಸ್ಕ್ ಸಾಮ್ರಾಜ್ಯದ ಅವನತಿಯ ವರದಿ ಮಾಡಿದ್ದ ಫ್ರೀಡಂ ಟಿವಿ. ಕೊನೆಗೂ ವಿಶ್ವದ ನಂಬರ್ 1 ಕುಬೇರನ ಸಾಮ್ರಾಜ್ಯದ ಪತನ ಶುರುವಾಗಿದೆ. ಕೋಟಿ ಡಾಲರ್ ವೆಚ್ಚದ ಸ್ಪೇಸ್ ಎಕ್ಸ್ ಕೂಡ ಸಂಕಷ್ಟದಲ್ಲಿ. ಆತನ ಆದಾಯದ ಮೂಲನೇ ಸ್ಪೇಸ್ ಎಕ್ಸ್. ಸ್ಟಾರ್ ಶಿಪ್ ನೌಕೆ ಈಗ ಪತನದ ಅಂಚಿನಲ್ಲಿದೆ. ಸ್ಟಾರ್ ಶಿಪ್ ನೌಕೆ 8ನೇ ಪರೀಕ್ಷಾರ್ಥ ಉಡಾವಣೆಯೂ ಕೂಡ ವಿಫಲ ಆಗಿರುವಂತಹದ್ದು. ಮೊನ್ನೆ ನಾವು ಆ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆ ದಿನದ ಸುದ್ದಿ, ಆತನ ಸ್ಟಾರ್ ಶಿಪ್ ನೌಕೆಯ 8ನೇ ಪರೀಕ್ಷಾರ್ಥ ಉಡಾವಣೆಯೂ ಕೂಡ ವಿಫಲ ಆಗಿತ್ತು. ಹೊಸ ತಂತ್ರಜ್ಞಾನ ಅಭಿವೃದ್ಧಿಗೆ ಮುಂದಾಗಿದ್ದಂತಹ ಮಸ್ಕು ಹೀಗೆ ಆಗ್ತಿದ್ರೆ ಎಲಾನ್ ಮಸ್ಕ್ ಸಾಮ್ರಾಜ್ಯ ಶೀಘ್ರ ಪತನ. ಟ್ರಂಪ್ ಸರ್ಕಾರದಲ್ಲಿ ಉನ್ನತ ಹುದ್ದೆ ಪಡೆದುಕೊಂಡಿರುವಂತಹ ಎಲಾನ್ ಮಸ್ಕ್ ಸಾಮ್ರಾಜ್ಯದ ಅವನತಿಯ ವರದಿ ಮಾಡಿದ್ದ ಫ್ರೀಡಂ ಟಿವಿ. ಕರ್ನಾಟಕದಲ್ಲಿ ಬಹುಶಃ ಎಲಾನ್ ಮಸ್ಕಿನ ಆರ್ಥಿಕ ಸ್ಥಿತಿಯನ್ನು ಕರ್ನಾಟಕದ ಕನ್ನಡಿಗರ ಕರ್ಣಬುಡಗಳಿಗೆ ತಂದಿದ್ದು ಮಾತ್ರ ಫ್ರೀಡಂ ಟಿವಿ. ನಿಸ್ಸಂದೇಹವಾಗಿ ಒಪ್ಕೋಬೇಕು. ಕಾರಣ ಅವತ್ತಿನ ದಿನ ನಾವೇ ಬ್ರೇಕ್ ಮಾಡಿದ್ವಿ ಆ ಸುದ್ದಿಯನ್ನು. ಬಹುಶಃ ಇವತ್ತು ಮಸ್ಕಿನ ಆರ್ಥಿಕ ಸ್ಥಿತಿ ಇತ್ತಲ್ಲ, ನಿಜಕ್ಕೂ ಕೂಡ ನಾವು ವರದಿ ಮಾಡಿದ ಆ ಸುದ್ದಿಗೆ ಸಿಕ್ಕ ಇಂಪ್ಯಾಕ್ಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ಕೋತಾ ಇದ್ದೀವಿ. ಕೊನೆಗೂ ವಿಶ್ವದ ನಂಬರ್ 1 ಕುಬೇರನ ಸಾಮ್ರಾಜ್ಯದ ಪತನ ಶುರುವಾಗಿದೆ. ಒಟ್ಟಾರೆ ಮುಂದೆ ಏನಾಗುತ್ತೆ ಮಸ್ಕ್ ಸಾಮ್ರಾಜ್ಯ ಅನ್ನೋದೇ ಜಾಗತಿಕ ಕುತೂಹಲ.